ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಾಧಿಕಾ ಹೃಷಿಕೇಶ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಮ್ಮ ತಾಯಿಯವರ ಅಜ್ಜನ ಮನೆಯಲ್ಲಿ ಯಾವ ರೀತಿ ತಿಂಡಿ ಅಡುಗೆ ಮಾಡ್ತಾಯಿದ್ರು ಅನ್ನೋ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಓಮಕ್ಕಿ ಅನ್ನ ಅಥವಾ ಓಮಿನ ಕಾಳಿನ ಪುಡಿಯ ಅನ್ನವನ್ನು ಮಾಡ್ತಾ ಇದ್ದೇನೆ. ಇದನ್ನು ಬಾಣಂತಿಯರಿಗೆ ಕೊಡ್ತಿದ್ರು, ಬಹುಶಃ 3ನೇ ತಿಂಗಳಲ್ಲಿ ಕೊಡೋರು. ಇದನ್ನು ಹೇಗೆ ಮಾಡೋರು ಅಂತ ಬನ್ನಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಬನ್ನಿ ವೀಕ್ಷಕರೇ, ಓಮಕ್ಕಿ ಅನ್ನಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣ. ಅನ್ನ ರಾ ರೈಸಲ್ಲಿ ಮಾಡಿರುವಂಥದ್ದು, ನಾನು ಹಾಗೆ ಸ್ಟವ್ ಮೇಲೆ ಇಟ್ಟು AMC ಪಾತ್ರೆಯಲ್ಲಿ ಮಾಡಿದ್ದೇನೆ. ಉಪ್ಪು, ಅಯೋಡೈಸ್ಡ್ ಉಪ್ಪು, ತುಪ್ಪ ಮನೇಲೇ ಮಾಡಿದ್ರೆ, ಇಲ್ಲಾಂದ್ರೆ ನಂದಿನಿ ತುಪ್ಪ ಬೆಸ್ಟ್, ಅನ್ಸಾಲ್ಟೆಡ್ ಬಟರ್ ತಂದು ಕಾಯಿಸ್ಕೋಬೋದು. ಇದು ಓಮಿನ ಕಾಳನ್ನು ಪುಡಿ ಮಾಡಿರುವಂಥದ್ದು. ಬನ್ನಿ ಈಗ ಹೇಗೆ ರೆಸಿಪಿ ಮಾಡೋದು ಅಂತ ನೋಡೋಣ. ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನವನ್ನು ಹಾಕಿಕೊಡೋದು. ಇದು ಸ್ಯಾಂಪಲ್ಗಾದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೇನೆ. ಓಮಿನ ಕಾಳಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಮೊದಲನ್ನಕ್ಕೆ ತಿನ್ನಬೇಕು. ಓಮು ಜೀರ್ಣಕಾರಿ, ಅದರಿಂದ ಓಮ್ ವಾಟರ್ನ ಮುಂಚೆ ಮಕ್ಕಳಿಗೆ ಹೊಟ್ಟೆ ನೋವು ಬಂದರೆ ಅಜೀರ್ಣ ಆಗಿದ್ರೆ ಕೊಡೋರು. ಉಪ್ಪು, ಹಾಗೂ ತುಪ್ಪ. ಬಾಣಂತಿಯರಿಗೆ ಹಾಕೋದ್ರಿಂದ, ಮಕ್ಕಳಿಗೆ ಬಾಣಂತಿಯರಿಗೆ ಹಾಕೋದ್ರೆ ತುಪ್ಪನೇ ಹಾಕಬೇಕು, ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡ್ರು ನಡೆಯುತ್ತೆ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲನೇ ಅನ್ನಕ್ಕೆ ತಿನ್ನಬೇಕು. ಓಮ್ ಜಾಸ್ತಿನೂ ಹಾಕಬಾರ್ದು, ಎಷ್ಟು ಬೇಕೋ ಅಷ್ಟು. ನಾನು ಮುಂಚೆನೇ ಓಮಿನ ಕಾಳನ್ನು ಲೈಟಾಗಿ ಬೆಚ್ಚಗೆ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಈಗ ಓಮಕ್ಕಿ ಅನ್ನ ಅಥವಾ ಓಮಿನ ಕಾಳಿನ ಪೌಡರ್ನ ಅನ್ನ ರೆಡಿಯಾಗಿದೆ. ಇದನ್ನು ಮಕ್ಕಳಿಗೂ ಕೊಡ್ಬೋದು, ಬಾಣಂತರಿಗೂ ಕೊಡ್ಬೋದು. ನೀವು ಈ ರೆಸಿಪಿ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.